ಎಂಬಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ರಮಣ ನಿಲ್ಲದು ನಿಲ್ಲದು ಮಾನವಲ್ಲಿ ಆದ್ದರಿಂದ ನಾನು ಬರುವುದಿಲ್ಲ, ನೀನು ಹೋಗ ಕೂಡದು ತಿಳಿಯಿತು. ಬೇಡಿ ಸ್ವಾಮಿ ಬೇಡಿ. ದಾಕ್ಷಾಯಣಿ ಅಂತಹ ಒಂದು ಕುದುರೆಗೆ ನಾನು ಬರುವುದಿಲ್ಲ. ನೀನು ಹೋಗುವುದು ಬೇಡ. ಬೇಡ ರಮಣ ಬೇಡ. ಯಾರ್ಯಾರು ಆಡುವ ಮಾತಲ್ಲ ರಮಣ ಇದು. ಪ್ರಭು ಪರಮೇಶ್ವರನಾಡುವ ಮಾತು. ಪ್ರಭು ಪರಮೇಶ್ವರನಾಡುವಂತಹ ಮಾತನ್ನ ಯಾರಾದ್ರೂ ಮೀರಲಿಕ್ಕುಂಟೆ? ಮೀರಿದವರು ಎಲ್ಲಿಯಾದರೂ ಬಾಳಲಿಕ್ಕುಂಟೆ ಸ್ವಾಮಿ? ನನ್ನ ತಂದೆಯ ಮನೆಯಲ್ಲಿ ನಡೆದಿರುವಂತಹ ಯಾಗವದು. ಸಾರಿ, ನಮಗೆ ಕರೆ ಇಲ್ಲ, ಮರೆತಿರಬಹುದು. ಕೆಲವೊಮ್ಮೆ ಹೀಗೆಲ್ಲ ಆಗಲಿಕ್ಕುಂಟು. ದೂರ ದೂರದವರಿಗೆ ಕರೆ ಕೊಡುತ್ತೇವೆ, ಹತ್ತಿರದವರನ್ನು ಮರೆತು ಬಿಡುತ್ತೇವೆ. ಯಾಕೆ ನನ್ನಪ್ಪ ಆ ರೀತಿಯ ಕೃತ್ಯವನ್ನ ಅಂದು ಮಾಡಿದರು ಏನು? ನಿಮ್ಮ ಮನಸ್ಸಿಗೆ ಅದರಿಂದ ನೋವಾಗಿದೆ, ಆಗಲಿ ಎಂದು ಒಪ್ಪಿಕೊಳ್ತೇನೆ ಸ್ವಾಮಿ. ನೀವು ಬರುವುದು ಬೇಡ, ಬೇಡ ನೀವು ಬರುವುದು. ಮತ್ತೆ ನನ್ನನ್ನು ಕಳುಹಿಸಿಕೊಡಿ. ನಾನೇನು ಅಲ್ಲಿ ಹೋಗಿ ವಾಹನ ಕಟ್ಟಲೆ ಇದ್ದು ಬರ್ತೇನೆ ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತುಂಟು, ನನ್ನನ್ನು ಬಿಟ್ಟು ನೀವು ಕ್ಷಣವಾದರೂ ಬಾಳುವವರಲ್ಲ ಎನ್ನುವ ಹಾಗೆ ಗೊತ್ತುಂಟು. ಇಂದು ಹೋಗುತ್ತೇನೆ ಸ್ವಾಮಿ, ನಾಳೆ ಬರುತ್ತೇನೆ. ದಯಮಾಡಿ ಕಳುಹಿಸಿಕೊಡಿ. ಕೂಡದು ದಾಕ್ಷಾಯಿಣಿ, ಹೋಗಲೇಬೇಕು ಸ್ವಾಮಿ. ನೋಡಿ ಪುರಹರ ಬಂದಿ ಒಳಗಡೆ ಕೇಳೆನುತ ನಿಶ್ಚಯಿಸಿ ಮೀಗೆ ಮಾತಾಡದತಿ ಮೌನವನು ತಾಳ್ದಿರಲು ಕಳುಹಿಸಿಕೊಡಿ ಸ್ವಾಮಿ. ಮಾತಾಡದೀರ್ಪುಗೆ ಕೆಂಬಳು ಮಾತಾಡದೀರ್ಪುಗೆ ಕೆಂಬಳು ರಮಣ ಮಾತಾಡದೀರ್ಪುಗೆ ಕೆಂಬಳು ತಾನೆ ಮಾತಾಡುತ್ತರಗಿ ಬೀಳುವಂಬಳು ಕಾತುರದಿಂದೆದ್ದು ನಡೆವಳು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ಜಗನ್ಮಾತೆ ಪಿಂತಿರುಗಿ ದಿಟ್ಟಿಸುವಳು ನಿಲ್ಲದು 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 ಮಾನವಲ್ಲಿ ರಮಣ, ಸಾರಿ 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 ಕೇಳ್ತಾ ಇದ್ದೇನೆ. ಯಾಕೆ ನನ್ನ ಕಳುಹಿಸಿಕೊಡುವ ಮನ ಮಾಡುವುದಿಲ್ಲ ನೀವು? ಮಾತಾಡುವುದಿಲ್ವ ನನ್ನಲ್ಲಿ? ಒಂದು ಮಾತನಾಡುವುದಿಲ್ವಾ? ನಾನು ಒಂದು ಮಾತಾಡಿದಕ್ಕೆ 10 ಉತ್ತರವನ್ನು ಕೊಡ್ತಾ ಇದ್ದವರು. ಹಿಂದೇಕೆ ಸ್ವಾಮಿ ಮಾತಾಡುವುದಿಲ್ಲ? ಸಿಟ್ಟು ಮಾಡಿಕೊಂಡಿದ್ದೀರಾ? ಸಿಟ್ಟು ಬಂದಿದೆ ನಿಮಗೆ? ಅಪ್ಪನ ಮನೆಯ ಕಾರ್ಯಕ್ರಮ, ನಾನು ಹೋಗಿ ಸೇರಿಕೊಳ್ಳಬೇಕು ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ ಅಲ್ವಾ? ನಿಮಗೆ ಮಾತ್ರ ಸಿಟ್ಟು ಬರುವುದಲ್ಲ, ನನಗೂ ಸಿಟ್ಟು ಬರ್ತದೆ. ಈಗಾಗಲೇ ನನ್ನ ಮನಸ್ಸೆನ್ನುವುದಲ್ಲಿ ಸೇರಿಯಾಗಿದೆ. ಆದಷ್ಟು ಬೇಗ ಹೋಗಿ ಸೇರಿಕೊಳ್ಳಬೇಕು. ನೀವು ಮಾತಾಡೋದು ಬೇಡ, ಮೌನವೇ ಸಮ್ಮತಿ ಎನ್ನುವ ಹಾಗೆ ಭಾವಿಸ್ತೇನೆ. ಈಗ ನಿಮ್ಮ ಆಶೀರ್ವಾದವನ್ನು ಹೀಗೆ ಪಡಿತೇನೆ. ಹೊರಟ ಶಿವ 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 ಶಿವ, ಎಲ್ಲಿಯಾದ್ರೂ ಹುಟ್ಟೆ, ಎಲ್ಲಿಯಾದ್ರೂ ಹುಟ್ಟೆ. ಅರ್ಧನಾರೀಶ್ವರನ ಮಡದಿಯಾಗಿರುವಂತಹ ನಾನು ನನ್ನ ಗಂಡನ ಮಾತನ್ನ ಮೀರಿ ಎಲ್ಲಿಯಾದರೂ ಹೋಗಲಿಕ್ಕುಂಟೆ? ಇಲ್ಲ, ಹೇಗಾದರೂ ಮಾಡಿ ಇವರನ್ನು ಒಪ್ಪಿಸಿಯೇ ಹೋಗಬೇಕು, ಒಪ್ಪಿಸಿಯೇ ಹೋಗಬೇಕು. ಸ್ವಾಮಿ, ರಮಣ, ಕಳುಹಿಸಿಕೊಡಿ. ಒಮ್ಮೆ ಹೋಗಿ ಬಾ ದಾಕ್ಷಾಯಣಿ ಎನ್ನುವ ಹಾಗೆ ಹೇಳಿ ನಗು ನಗುತ್ತಾ ಹೋಗುತ್ತೇನೆ. ರಮಣ, ಯಾಕೆ ಹೀಗೆ ಜಡತ್ವವನ್ನು ಹೊಂದಿದ್ದೀರಿ ಸ್ವಾಮಿ? ಮಾತಾಡುವುದು ಬೇಡ. ಆ ಕಣ್ಣಿನಿಂದ ಒಮ್ಮೆ ಹೀಗೆ ಸನ್ನೆ ಮಾಡಿ ಸಂತೋಷದಿಂದ ನಲಿದು ಹೋಗುತ್ತೇನೆ. ರಮಣ, ಕಳುಹಿಸಿ ಸ್ವಾಮಿ.
ಹಲವು ಪರಿಯಲಿ ಕಾಂತಿ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನುಲಿಸಲಾರದೆ ಬಂದು ದರ್ಶನ ಪಾರವಶದಲ್ಲಿ ಚಿತ್ತವನುಲಿಸಲಾರದೆ ಬಂದು ದರ್ಶನ ಪಾರವಶದಲ್ಲಿ ಬಂದು ದರ್ಶನ ಪಾರವಶದಲ್ಲಿ ಶಿವನ ಮಾತನ್ನ ಮೇಲೆ ನಿಲಯವರು ನಿಲಯವನು ಪೊರವಂಟಳು ಅಂಗನೇ ಬಂದು ದರ್ಶನ ಪಾರವಶದಲ್ಲಿ ನಿಲಯವನು ಪೊರವಂಟಳು ನಿಲಯವನು ಪೊರವಂಟಳು ಅಂಗನೇ ಬೇಡ 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 ಎಂದು ಎಷ್ಟು ಸಾರಿ ಹೇಳಿದರು ದಾಕ್ಷಾಯಿಣಿ ಹೊರಟೇ ಬಿಟ್ಟಳಲ್ಲ. ಎಂದು ಹೀಗೆ ವ್ಯವಹರಿಸಿದವಳಲ್ಲ, ವ್ಯವಹರಿಸುವವಳಲ್ಲ ದಾಕ್ಷಾಯಿಣಿ. ಹಾಗಾದ್ರೆ ಇಂದು ಇಂತಹ ಮನವಂತಳು ಎಂದಾದರೆ ಘೋರ ಆಪತ್ತು ಯಾವುದೋ ಕಾದಿರಬೇಕು. ಯಾರಲ್ಲಿ ಹರಗಣ ದಾಕ್ಷಾಯಿಣಿಯ ರಕ್ಷಣೆಗಾಗಿ ಹೊರಡಿ ಹೊರಡಿ ಹೊರಡಿ. ಲಕ್ಷ್ಮಣಾವಧಿ ಭೃಗು ಮಹರ್ಷಿಗಳೇ, ನೀನು ಸಂಕಲ್ಪಿಸಿದಂತೆ ನಿರೀಶ್ವರ ಯಾಗದ ಸರ್ವ ಸಿದ್ಧತೆಯೂ ಆಗಿದೆ. ಈಗಾಗಲೇ ನಿನ್ನ ಬಂಧು ಬಾಂಧವರೆಲ್ಲ ಬಂದು ಸೇರಿದ್ದಾರೆ. ನಿಜ. ಈಗ ಯಜ್ಞವನ್ನ ಪ್ರಾರಂಭಿಸೋಣವಂತೆ. ಬಂದಂತಹ ದೇವತೆಗಳೆಲ್ಲ ಆ ಕಡೆ ಕೂತ್ಕೊಳ್ಳಿ. ಸಭಾಯಾಭ್ಯಂತರ ಶುಚಿ ದೇವಾರ ಕರಂ ಪ್ರಕ್ಷಾಲ ಕೈಕೊಳಕ ಮೊದಲು ಪವಿತ್ರ ಬಾಣಿ ಆಗಮ್ಯ 3 ಬಾರಿ ನೀರು ಕುಡಿ. ಕರಂ ಪ್ರಕ್ಷಾಲೆಯ ಕೈ ತೊಳಕ ನಿರೀಶ್ವರ ಯಾಗಂ ಕರಿಷ್ಯೆ ಸ್ಥಾಪಿತನಾಮಾಗ್ನಿಂ ಪ್ರತಿಷ್ಠಾಪಯಾಮಿ. ಅಗ್ನಿದಲ್ಲಿ ಕೇಳ ನನ್ನ ಅರ್ಥ ಮುಟ್ಟ ಅವಳು ನಿನ್ನ ಅರ್ಥ ಮುಟ್ಟಿಕೊಳ್ಳಿ. ಓಂ ಇಂದ್ರಾಯ ಸ್ವಾಹ. ಇಂದ್ರಾಯ ಇದನ್ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯೇ ಇದನ್ನಮಃ. ಓಂ ಯಮಾಯ ಸ್ವಾಹ. ಯಮಾಯ ಇದನ್ನಮಃ. ಓಂ ನಿರತಯೇ ಸ್ವಾಹ. ನಿರತಯೇ ಇದನ್ನಮಃ. ಓಂ ವರುಣಾಯ ಸ್ವಾಹ. ವರುಣಾಯ ಇದನ್ನಮಃ. ಓಂ ವಾಯವೇ ಸ್ವಾಹ. ವಾಯವೇ ಇದನ್ನಮಃ. ಓಂ ಕುಬೇರಾಯ ಸ್ವಾಹ. ಕುಬೇರಾಯ ಇದನ್ನಮಃ. ಓಂ ಈಶಾನಾಯ ನಿಲ್ಲಿಸಿ ಪ್ರಾಚಿತಂ ಕರಿಷ್ಯೆ. ಮಾಡಿ ಮತ್ತೆ ಪ್ರಾಚಿತಂ ಸಮರ್ಪಯಾಮಿ. ಯಾರಿಗೆ? ಪುನಃ ನಿವೇಶ್ವರ ಯಾಗಂ ಕರಿಷ್ಯೆ. ನನ್ನ ಅಪ್ಪ ಮಾಡುತ್ತಿರುವಂತಹ ಯಾಗ ಎಲ್ಲಿ ನೋಡಿದರೂ ಜನಸ್ತೋಮ ಎಂತಹ ಪುಣ್ಯ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ದಕ್ಷ ಕಾರ್ಯ
ಅಕ್ಕ, ನನ್ನ ಅಕ್ಕಂದಿರು. ಯಾರನ್ನು ಮಾತಾಡಿಸಿದ್ರೆ ಜೋಕೆ? ಏನು ಆಶ್ಚರ್ಯವಿದೆ. ಎಂತ ದೀಕ್ಷಿತನಾಗಿ ಕುಳಿತಿರುವಂತ ತಂದೆಯ ಬಳಿಗೆ ನಾನು ಹೋಗಿ ಅಪ್ಪ ಅಪ್ಪ ಎನ್ನುವ ಹಾಗೆ ನಮಸ್ಕರಿಸುವಾಗ ನನ್ನಪ್ಪ ಮುಖ ತಿರುಗಿಸಿದ. ಯಜ್ಞ ದೀಕ್ಷೆಯನ್ನು ತೊಟ್ಟವರು ಮಗಳು ಬಂದಿದ್ದಾಳೆ ಎನ್ನುವ ಹಾಗೆ ಮಾತನಾಡಿಸಲು ಸಾಧ್ಯವೇ ಎನ್ನುವ ಹಾಗೆ ಭಾವಿಸಿದೆ. ಅಮ್ಮನನ್ನ ಕಂಡೆ ಅಮ್ಮ ಅಮ್ಮ ಎನ್ನುವ ಹಾಗೆ ಹೋಗಿ ತಪ್ಪಿಕೊಳ್ಳುವಂತ ಸಂದರ್ಭದಲ್ಲಿ ನನ್ನಮ್ಮನನ್ನ ತಡೆದ. ನನ್ನಮ್ಮನ ಕಣ್ಣುಗಳಿಂದ ಬರುತ್ತಿರುವಂತ ಆನಂದಾಶ್ರು ಅವಳ ಗಲ್ಲವನ್ನು ಸೇರಲಾರರು. ತಂದೆ ತಾಯಿಯರು ಒಂದಾಗಿದ್ದಾನೆ, ಸತಿಪತಿಗಳು ಒಂದಾಗಿದ್ದಾನೆ, ಯಜ್ಞ ದೀಕ್ಷೆಯನ್ನು ತೊಡುವುದು ಅಮ್ಮನು ಏಳಕೂಡದು ಎನ್ನುವ ಹಾಗೆ ಭಾವಿಸಿದೆ. ಅಕ್ಕ ಅಕ್ಕ ಎನ್ನುವ ಹಾಗೆ ಒಬ್ಬೊಬ್ಬರ ಹತ್ತಿರ ಹೋಗುವಾಗ ಯಾರೂ ನನ್ನ ಮುಖವನ್ನು ನೋಡುವುದಿಲ್ಲ. ಇತ್ತ ಕಡೆ ಇರುವಂತಹ ಬಂಧು ಬಾಂಧವರು ನನ್ನನ್ನು ನೋಡುವುದಿಲ್ಲ. ಪ್ರತಿಯೊಬ್ಬರ ದೃಷ್ಟಿ ನನ್ನಪ್ಪನ ತೋರು ಬೆರಳ ಮೇಲಿದೆ ಎಂಬಲ್ಲಿಗೆ ಇವರೆಲ್ಲರಿಗೂ ದಾಕ್ಷಾಯಿಣಿ ಬರುತ್ತಾಳೆ, ಮಾತನಾಡಿಸಬಾರದು ಎನ್ನುವ ಹಾಗೆ ನನ್ನಪ್ಪನ ನಿರ್ದೇಶನ. ಇವರು ಮಾತನಾಡಿಸುತ್ತಾ ಇದ್ದರೆ ಏನು? ನಾನು ಬಂದದ್ದು ಯಾಕೆ? ಯಾಗವನ್ನು ನೋಡುವುದಕ್ಕೆ. ಎತ್ತರವಾದ ಸ್ಥಳವನ್ನೇರಿ ಯಾಗವನ್ನು ನೋಡಿ ಹೋಗಿ ಬಿಡ್ತೇನೆ, ಕೈಲಾಸಕ್ಕೆ ಹೋಗಿ ಬಿಡ್ತೇನೆ. ಇಂದ್ರಾಯ ಸ್ವಾಹ ಯಾಗದ ಸ್ವಭಗೀಕ್ಷಿಸಿ ಅಗ್ನಯ ಸ್ವಾಹ ಯಾಗದ ಸ್ವಭಗೀಕ್ಷಿಸಿ ಯಮಾಯ ಸ್ವಾಹ ಯಾಗದ ಸ್ವಭಗೀಕ್ಷಿಸಿ ನಿರನದಿಯ ಸ್ವಾಹ ನಿರಂತೆಗೆ ಹವಿಸು. ವಾಯವೇ ಸ್ವಾಹ ವಾಯುದೇವನಿಗೆ, ವರುಣಾಯ ಸ್ವಾಹ ಕುಬೇರಾಯ ಸ್ವಾಹ ಯಾಗದ ಸ್ವಭಗೀಕ್ಷಿಸಿ ಈಶಾನ
ಹೋಗದಿರಿ